ಕಲಬುರಗಿಯಲ್ಲಿ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿಬಿಟ್ಟಿದ್ದಾರೆ. ಮೊದಲು ಕಾಂಗ್ರೆಸ್ನವರ ಮನೆ ಹಾಳಾಗಬೇಕು, ಅವರೇ ಈ ದೇಶದ್ರೋಹಿಗಳ ಪರವಾಗಿದ್ದವರು. ಸಿದ್ದರಾಮಯ್ಯ ಬರ ಪರಿಹಾರದ ಬಗ್ಗೆ ನಮಗೇನು ಕೇಳಲಿ, ಹಿಂದೆ ನಾವು ಯಾವ ರೀತಿ ಪರಿಹಾರವನ್ನ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯನವ್ರಿಗೆ ದಮ್ಮಿದ್ರೆ ನಾವು ಕೇಳಲಿ, ದಮ್ಮಿಲ್ಲ, ಅದಕ್ಕೆ ಅವ್ರು ನಮ್ಮ ಹತ್ರ ಮಾತಾಡೋದು. ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಮಾತಾಡಿದ್ದಾರೆ. ಇದು ನಾಚಿಕೆಗೇಡಿನ ವಿಷಯ. ಆರ್ ಅಶೋಕ್ ಪಕ್ಕದ ರಾಜ್ಯದ ಸಿಎಂ ರೇವಂತ್ ರೆಡ್ಡಿ ಅವರನ್ನ ನೋಡಿ ಕಲಿಬೇಕು. ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಇತ್ತ ಬರ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಟ್ ಅರ್ಜಿಯನ್ನ ಸಿಎಂ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಬಿಜೆಪಿಯವರ ಮನೆ ಹಾಳಾಗಲಿ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದು, ಆ ವಿಚಾರಕ್ಕೂ ಕೂಡ ಕಲಬುರಗಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಶೋಕ್ ಅವರು. ಮೊದಲು ಕಾಂಗ್ರೆಸ್ನವರ ಮನೆ ಹಾಳಾಗ್ಬಿಡ್ಲಿ ಬಿಡಿ, ಅವರೇ ತಾನೇ ಈ ದೇಶದ್ರೋಹಿಗಳ ಪರವಾಗಿ ನಿಂತು ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು. ಸಿದ್ದರಾಮಯ್ಯನವರ ಬರ ಪರಿಹಾರದ ಬಗ್ಗೆ ನಮಗೆ ಕೇಳಿ, ನಾವು ಹೇಳ್ತೀವಿ ಅವರು ಯಾವ ರೀತಿ ಬರ ಪರಿಹಾರವನ್ನ ಮಾಡಿದ್ದಾರೆ, ಜನರಿಗೆ ಯಾವ ರೀತಿ ನ್ಯಾಯವನ್ನು ಒದಗಿಸಿದ್ದಾರೆ ಅಂತ ನಮ್ಮನ್ನು ಕೇಳಿ ನಾವು ಹೇಳ್ತೀವಿ. ಹಿಂದೆ ನಾವು ಯಾವ ರೀತಿ ಪರಿಹಾರವನ್ನು ಕೊಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ಬಟ್ ಸಿದ್ದರಾಮಯ್ಯನವರಿಗೆ ನಮ್ಮನ್ನ ಕೇಳಕ್ಕೆ ದಮ್ಮಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಷ್ಟು ಕಾಂಗ್ರೆಸ್ ಅವ್ರ ಮನೆ ಹಾಳಾಗಬೇಕು. ಯಾಕಂದ್ರೆ ಈ ಭಯೋತ್ಪಾದಕರ ದಾಳಿ ಶುರುವಾಗಿದ್ದೇ ಇವರಿಂದ, ಈ ಮನೆ ಹಾಳರಿಂದಾನೆ, ಕಾಂಗ್ರೆಸ್ ಮನೆ ಹಾಳರಿಂದ. ಈ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಗ್ರಾನೈಟು, ಗುಂಡು, ಮಿಸೈಲ್ಸು ಎಲ್ಲ ಬಂದ್ಬಿಟ್ಟಿದ್ವು. ಈಗ ಯಾಕೆ ಸದ್ದಿಲ್ದಿರ ಕೂತಿದ್ದಾರೆ? ವಿಧಾನಸೌಧದಲ್ಲಿ ಕರ್ಕೊಂಬಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂರಿಸ್ತಂದು ರಾಜ್ಯಸಭಾ ಸದಸ್ಯ ಅವರೇ ಲೆಟರ್ ಕೊಟ್ಟಿದ್ದಾರೆ. ಯಾರು ಮನೆ ಆಳ್ರು? ದೇಶದ ಮನೆ ಹಾಳು ಮಾಡೋದು ಕಾಂಗ್ರೆಸ್ಸಿನ ಬುದ್ಧಿ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ಸಿದ್ದರಾಮಯ್ಯನವರೇ, ನೀವೆಂದಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಾಗಿದ್ದೇನೋ ಇದೆಯಾ? ಸೋನಿಯಾ ಗಾಂಧಿ ಅವ್ರನ್ನ ಏನೇನು ಬೈದಿದ್ದೀರ ಮಾತುಗಳು ಒಂದ್ಸರಿ ರಿವೈಂಡ್ ಮಾಡ್ಕೊಳ್ಳಿ. ಏನೇನು ಕೆಟ್ಟ ಪದ ಕನ್ನಡ ಡಿಕ್ಷನರಿಯಲ್ಲಿ ಎಷ್ಟೆಷ್ಟು ಕೆಟ್ಟ ಪದಗಳಿದೆಯೋ ಅಷ್ಟು ಕೆಟ್ಟ ಪದಗಳನ್ನು ಸೋನಿಯಾ ಗಾಂಧಿ ಅವರಿಗೆ ಬಗ್ಗೆ ಮಾತಾಡಿದವ್ರು ನೀವು. ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ನೈತಿಕೆ ಏನಿದೆ, ಅಧಿಕಾರ ಏನಿದೆ? ನೀವು ಬೇರೆ ಕಡೆಯಿಂದ ಹೋಗಿ ಯಾರೋ ಕಟ್ಟಿದ ಹುತ್ತದಲ್ಲಿ ಸೇರ್ಕೊಂಬಿಟ್ಟಿದ್ದೀರ. ಯಾರೋ ಕಟ್ಟಿದ ಹುತ್ತ, ಪಾಪ ಕಾಂಗ್ರೆಸ್ ಅವರು, ಪಾಪ ಪರಮೇಶ್ವರ್ ಇನ್ನು ಪರಮಾತ್ಮನ ನೋಡ್ತಾನೆ ಅವರ ಮೇಲೆ. ಪರಮೇಶ್ವರ ಯಾವಾಗಪ್ಪ ಹೊರ ಕೊಡ್ತೀಯಾ, ನಾನು ಮುಖ್ಯಮಂತ್ರಿ ಆಯ್ತೆ ಅಂತ ಮೇಲೆ ನೋಡ್ತಾವ್ರೆ. ಅವ್ರು ಕಟ್ಟಿದ ಪಾರ್ಟಿ, ಪರಮೇಶ್ವರ್ ಕಟ್ಟಿದ ಪಾರ್ಟಿ. ಅಧ್ಯಕ್ಷರಾಗಿ ಸುಮಾರು 2 ಟರ್ಮ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನೀವು ಯಾರೋ ಕಟ್ಟಿದ ಉದ್ದಕ್ಕೆ ಹೋಗಿ ನೀವು ಸೇರ್ಕೊಂಡು ಏನು ದೊಡ್ಡ ಕಾಂಗ್ರೆಸ್ ಥರ ಮಾತಾಡ್ತೀರ? ನಿಮಗೂ ಕಾಂಗ್ರೆಸ್ ಏನು ಸಂಬಂಧ? ನೀವು ಈಗಾಗಲೇ ಎಲ್ಲ ಪಾರ್ಟಿ ಆಯಿತು, ಇಂಡಿಪೆಂಡೆಂಟ್ ಆಯಿತು, ಸಮಾಜವಾದಿ ಪಾರ್ಟಿ ಆಯಿತು, JDS ಆಯಿತು, ಕಾಂಗ್ರೆಸ್ ಆಯಿತು,